ಹೆಲೋ ಗೈಸ್, ವೆಲ್ಕಮ್ ಟು ಸಂಗೀತಾಸ್ ಡೈಲಿ ಲಾಗ್ ಚಾನಲ್. ಅಂತೂ ಫೈನಲಿ ನಾವು ನಮ್ಮೂರ ಸೈಡ್ ಬಂದಿದ್ದೀವಿ. ನೋಡಿ, ಇದು ನಮ್ಮೂರ ಕಡೆಯಿಂದ ಆವಾಗ ತಾನೇ ಹುಟ್ತಾ ಇರುವಂಥ ಸೂರ್ಯ. ಈ ಸೂರ್ಯನ ನೋಡಿದಾಗ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ ಫ್ರೆಂಡ್ಸ್. ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ, ಫೈನಲಿ ನಮ್ಮ ಬಸ್ ಸ್ಟಾಪಿಗೆ ಬಂದುಬಿಟ್ಟಿದೆ. ನಾವು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ನಾವು ಊರಿಗೆ ಹೋಗೋ ಬಸ್ಸನ್ನು ಹುಡ್ಕೊಂಡು. ಫೈನಲಿ ನಮ್ಮ ಬಸ್ ಸಿಕ್ಕಿದೆ. ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ನೋಡಿ, ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಏನೋ ಮಾತಾಡಿಯಿಂದ ನನ್ನ ಹಸ್ಬೆಂಡ್ ಮೇಲೆ ಸಿಟ್ಟಾಗಿದ್ದೆ. ಸ್ವಲ್ಪ ಮಾತಾಡ್ತಿದ್ದೀನಿ. ಆಮೇಲೆ ಒಂದು 2 ನಿಮಿಷದಲ್ಲಿ ತಣ್ಣಗಾಗೋದು. ಇದು ನಮ್ಮ ಬೀದರ್ ಸಿಟಿ. ನಮ್ಮೂರ ಕಡೆ ಹೋಗ್ತಾ ಇರೋ ದಾರಿಲಿ ಹೋಗ್ತಾ ಇದೆ ಬಸ್ಸು. ಇದು ನಮ್ಮ ಬೀದರ್ ಸಿಟಿ ಫ್ರೆಂಡ್ಸ್. ನಾವು ಊರಿಗೆ ಹೋಗ್ಬೇಕಂತಂದರೆ ಮೇನ್ ಬೀದರ್ ಸಿಟಿಗೆ ಹೋಗಬೇಕು. ಅಲ್ಲಿಂದ ನಮ್ಮೂರು ಬಸ್ ಹತ್ಕೊಂಡು ನಮ್ಮೂರಿಗೆ ಹೋಗಬೇಕು. ಇದು ಬೀದರ್ ಸಿಟಿಯ ನಯ ಕಮಾನ್. ಕಮಾನೇನೋ ಹಳೇದೇ ಇದೆ, ಬಟ್ ಅದು ನೇಮ್ ಇರೋದು ನಯ ಕಮಾನ್ ಅಂತ. ಇಲ್ಲಿಂದ ಸುತ್ಕೊಂಡು ನಮ್ಮೂರ ಕಡೆ ರೋಡಿಗೆ ಹೋಗಬೇಕು. ನೋಡಿ, ಇಲ್ಲಿ ನಮ್ಮ ಬೀದರ್ ಏರ್ಪೋರ್ಟ್. ಎಷ್ಟು ದೊಡ್ಡದಿದೆ ಅಲ್ಲ ಏರ್ಪೋರ್ಟ್. ಒಳಗಡೆ ಅಂತೂ ಹೋಗ್ಬೇಕಾಗಿಲ್ಲ, ಹೊರಗಡೆಯಿಂದನೇ ನೋಡಿ ನೆಮ್ಮದಿ ಆಗಿರಬೇಕು. ನೋಡಿ, ಸ್ವಲ್ಪ ಜೂಮ್ ಹಾಕಿದ್ದೀನಿ ಬಸ್ಸಲ್ಲಿಂದೇನೆ. ನೋಡಿ, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನಮ್ಮ ಬೀದರ್ ಏರ್ಪೋರ್ಟ್. ಇದು ನಮ್ಮೂರಿಗೆ ಹೋಗೋ ದಾರಿ. ಬಸ್ಸಲ್ಲಿ ಒಂದು 10-15 ನಿಮಿಷ ಜರ್ನಿ ಮಾಡಿದರೆ ನಮ್ಮೂರು ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮೂರು ಬಂದುಬಿಟ್ಟು. ಇದೇ ನಮ್ಮೂರು, ಬೀದರ್ ಹತ್ರ ಇರೋ ಕಮಟಾಣ. ಅದೇ ನಮ್ಮೂರು. ಹಾಗೆ ಕಮಟಾಣದಲ್ಲಿ ಯಾರ್ಯಾರು ಯೂಟ್ಯೂಬ್ ನೋಡ್ತೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇದೇ ನಮ್ಮೂರು. ನಮ್ಮೂರು ಬಂದುಬಿಟ್ಟು ಇಲ್ಲಿ ನಮಗೆ ಬೈಕ್ ತಗೊಂಡು ನಮ್ಮ ಪಪ್ಪ ಬರ್ತಿದ್ರು. ಪಪ್ಪ ಅಂದರೆ ನನ್ನ ಹಸ್ಬೆಂಡ್ ಅಪ್ಪ. ಫೈನಲಿ ನಾವು ಬಸ್ಸಿಂದ ಇಳ್ಕೊಂಡ್ವಿ. ಅಲ್ಲಿ ಆಲ್ರೆಡಿ ನಮಗೆ ಬೈಕ್ ತಗೊಂಡು ಕರ್ಕೊಂಡು ಬಂದಿದ್ರು ನಮ್ಮ ಮಾವನವರು. ನೋಡಿ, ಇದು ನಮ್ಮೂರು, ಅಂಬೇಡ್ಕರ್ ಸರ್ಕಲ್. ಇದು ನಾವು ರೋಡ್ ಕ್ರಾಸ್ ಮಾಡ್ತಾಯಿದ್ವಿ. ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಿತ್ತು. ಅದಕ್ಕೆ ನಾವಿಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ ಆ ಕಡೆಗೆ. ಅಲ್ಲಿ ನಮ್ಮ ಮಾವನವರು ವೇಟ್ ಮಾಡ್ತಾಯಿದ್ರು ಬೈಕ್ ತಗೊಂಡ್ಬಂದು ನಮಗೋಸ್ಕರ ಮನೆಗೆ ಕರ್ಕೊಂಡು ಹೋಗ್ಬೇಕಂತ. ನಮ್ಮ ಮಾವ ಏನೋ ಬಂದಿದ್ದರು, ಬಟ್ ಅವ್ರನ್ನ ಆಮೇಲೆ ಬರ್ತೀನಿ ನೀವಿಬ್ಬರು ಹೋಗಿ ಅಂತ ಅಂದರು. ಅದಕ್ಕೆ ನಾವಿಬ್ಬರೇ ಬೈಕ್ ಮೇಲೆ ಹೋಗ್ತಿದ್ದೀವಿ. ನೋಡಿ, ನನ್ನ ಹಸ್ಬೆಂಡೇ ಬೈಕ್ ನಡೆಸ್ತಾ ಇದ್ದಾರೆ. ಆರಾಮಾಗಿ ಹಿಂದೆ ಕುತ್ಕೊಂಡು ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ಫೈನಲಿ ನಾವು ಮನೆಗೆ ಬಂದ್ವಿ. ಇವರು ನಮ್ಮ ಅತ್ತೆ ನೋಡೇನೋ ಕೆಲಸ ಮಾಡ್ತಿದ್ದಾರೆ. ಮನೆಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ಸಿಟಿಯಿಂದ ಊರಿಗೆ ಬಂದ ತಕ್ಷಣ ಮನೆಯವರೆಲ್ಲ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಖುಷಿ ಆಗುತ್ತೆ. ಇವರು ನನ್ನ ಹಸ್ಬೆಂಡ್
ತಂಗಿ ಮಗ ಅವರೆಲ್ಲನೂ ಬಂದಿದ್ರು ಊರಿಂದ, ಅದಕ್ಕೆ ನಾವು ಬಂದಿದ್ವಿ. ಇವಳು ಅವ್ರ ಮಗಳು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿಗೆ ಬಾಯ್ ಬಾಯ್.